ಮನುಷ್ಯ ಎಷ್ಟೇ ಒಳ್ಳೆ ಕೆಲಸ ಮಾಡಿರಿ, ಏನೇ ಒಂದು ಬೇರೆಯವ್ರಿಗೆ ಸಹಾಯ ಮಾಡಿರಿ, ಏನೇ ಮಾಡಿರಿ, ಅವ್ನು ಮಾಡಿರೋ ಒಂದು ತಪ್ಪನ್ನು ಹಿಡ್ಕೊಂಡು ಜೀವನ ಪರ್ಯಂತ ಅವನಿಗೆ ಚುಚ್ಚಿ ಮಾತಾಡಿ ಅಥವಾ ಇನ್ನೊಂದು ಏನೋ ಒಂದು ಕೆಟ್ಟ ಕೆಲಸ ಮಾಡಿಬಿಟ್ಟು ಅವರಿಗೆ ಬೇಕಂತಲೇ ನೋವು ಮಾಡ್ತಾ ಇರ್ತೀವಿ. ನಿಜವಾಗ್ಲೂ ಅನಿಸ್ತೈತಿ, ಎಂತೆಂತಹ ದೊಡ್ಡ ದೊಡ್ಡ ನಾಯಕರಾಗಿರ್ಬಹುದು, ರಾಜಕಾರಣಿಗಳಾಗಿರ್ಬಹುದು, ಅವರಲ್ಲಿ ಎಷ್ಟೊಂದೆಲ್ಲ ಕೆಟ್ಟ ಗುಣಗಳನ್ನು ಮೆರೆದಿರುವಂಥ ನಾಯಕರಿದ್ದಾರೆ. ಆದರೆ ಇಲ್ಲಿ ಒಬ್ಬ ವ್ಯಕ್ತಿನ ಬೇಕಂತನೇ ಟಾರ್ಗೆಟ್ ಮಾಡಿಬಿಟ್ಟು ಇಡೀ ಲೈಫ್ ಲಾಂಗ್ ಅವನ್ನ ಸಹಿಸ್ಕೊಳಕ್ಕೆ ಆಗದೇ ಇರೋಷ್ಟು ನೋವನ್ನು ಕೊಡಾಕತ್ತಾರಲ್ಲ, ನಿಜವಾಗ್ಲೂ ಭಾಳ ಅಂದ್ರೆ ಕೇಳಿ ಭಾಳ ಬೇಜಾರಾಗತ್ತೆ. ನಿಜ, ಹೌದು, ನಾ ಹೇಳ್ತಾ ಇರೋದು ದರ್ಶನ್ ಅವ್ರ ಬಗ್ಗೆನ. ಅವ್ರ ಫೋಟೋ ಹಾಕ್ತೇನೆ ನೋಡ್ರಿ ನೀವು. ಮತ್ತು ಅವರು ನಡ್ಕೊಂಡು ಬರಾಕತ್ತಾರ, ಕುಂಟ್ಕೊಂಡು ಬರಾಕತ್ತಾರ. ನಿಜವಾಗ್ಲೂ ನೋಡಿದ್ರೆ ಭಾಳ ಕಳ್ಳು ಕಿತ್ತು ಬರ್ತೈತ್ರಿ. ಒಂದು ಟೈಮ್ ಒಳಗೆ ಎಷ್ಟು ರಾಜ್ನಂಗೆ ಇದ್ದವ್ರವರು. ಹೌದು, ತಪ್ಪು ಮಾಡಿದಾರೆ ಅವರು, ತಪ್ಪು ಮಾಡಿಲ್ಲ ಅಂತ ಇಲ್ಲ. ಆದರೆ ಎಲ್ಲದಕ್ಕೂ ಒಂದು ಪ್ರಾಯಶ್ಚಿತ್ತ ಅನ್ನೋದು ಇರ್ತದೆ. ಸೊ ಆ ಪ್ರಾಯಶ್ಚಿತ್ತನ ಅನುಭವಿಸ್ತಾ ಇದ್ದಾರೆ ಅವರು. ಆದರೂ ಕೂಡ ಅವರಿಗೆ ಬದುಕಕ್ಕೆ ಅವಕಾಶ ಕೊಡ್ತಾ ಇಲ್ಲ ಯಾರೂ ಕೂಡ. ಯಾಕಂತಂದ್ರೆ ಅವರಿಗೆ ಹೊರಗಡೆ ಬರೋಕ್ಕೆ ದಾರಿ ಸಿಗ್ತಾ ಇಲ್ವೋ ಅಥವಾ ಅವ್ರು ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ವೋ ಗೊತ್ತಿಲ್ಲ. ಯಾಕಂತಂದ್ರೆ ಎಷ್ಟೆಲ್ಲ ರೇಪಿಸ್ಟ್ಗಳು ರೀ. ಮೊನ್ನೆ ಹುಬ್ಳಿ ಒಳಗೆ ಮೊನ್ನೆ ಅಂದ್ರೆ 1 year 2 year ಬ್ಯಾಕ್ ಒಂದು ಹುಡುಗಿ ಮೇಲೆ ಕೊಲೆ ಮಾಡಿದ್ದಾರೆ. ಅವನ್ನ ಕಾಂಗ್ರೆಸ್ನವರು ಇನ್ನೂ ಮಟನೂ ಯಾವುದೇ ರೀತಿ ಜೀವಾವಧಿ ಶಿಕ್ಷೆ ಕೊಟ್ಟಿಲ್ಲ. ಹಾಗೆ ಶಿಕ್ಷೆ ಬಿಟ್ಟುಬಿಟ್ರೆ ಎಷ್ಟೋ ಅತ್ಯಾಚಾರ ಮಾಡಿದವ್ರನ್ನೆಲ್ಲ ಏನು ಮಾಡೋಂಗಿಲ್ಲ, ಹಂಗೆ ಬಿಟ್ಟಿರ್ತಾರೆ. 1 ವರ್ಷ 1-2 ವರ್ಷದ ಮಟ್ಟ ಜೈಲಿಗೆ ಹಾಕಿ. ಅದೇ ಒಬ್ಬ ವ್ಯಕ್ತಿನ ಬೇಕಂತಾನೆ ಟಾರ್ಗೆಟ್ ಮಾಡೋದಂದ್ರೆ ಇದು ಅನ್ನಿಸ್ತೈತಿ. ನಿಜ ರೀ, ದರ್ಶನ್ ಅವ್ರು ನೋಡಿದ್ರೆ ಯಾವ ಥರ ಅನ್ನಿಸ್ತೈತೆ ಅಂದ್ರೆ ನಿಜವಾಗ್ಲೂ ಅವ್ರು ನೋಡಿದ್ರೆ ಭಾಳ ಅಂದ್ರೆ ಭಾಳ ಬೇಜಾರಾಗತ್ತೆ ರೀ. ಯಾಕಂತಂದ್ರೆ ಒಂದು ಟೈಮಲ್ಲಿ ಎಷ್ಟು ಬಡಬಗರಿಗೆಲ್ಲ ಸಹಾಯ ಮಾಡಿದ್ದಾರೆ ರೀ ಅವರು. ನಿಜವಾಗ್ಲೂ ಅವ್ರು ಮಾಡಿರೋ ಸಹಾಯ ನೆನೆಸ್ಕೊಂಡ್ರೆ ಅವ್ರಿಗೆ ಈ ರೀತಿ ಆಗಬಾರ್ದಿತ್ತು. ಹೌದು, ಅವ್ರು ದುಡುಕಿ ನಿರ್ಧಾರ ತೊಗೊಂಡಿದ್ದಾರೆ, ಭಾಳ ದುಡುಕಿ ತಪ್ಪು ಮಾಡಿದ್ದಾರೆ ಅವರು. ಆ ತಪ್ಪಿಗೆ ಎಷ್ಟು ಅನುಭವಿಸ್ಬೇಕಲ್ಲ ಅಷ್ಟು ನೋವು ಅನುಭವಿಸಕತ್ತ. ಆ ತಪ್ಪಿಗೆ ಶಿಕ್ಷೆ ಈಗೂ ಕೂಡ ಅನುಭವಿಸಕತ್ತಾರೆ. ನಿಜಾಗ್ಲೂ ಅವ್ರ ದೇಹದ ಕಂಡೀಷನ್ ಆಗಿರ್ಬೋದು, ಅವರಿರೋ ಎತ್ತರಕ್ಕೆ ಅವ್ರು ಬದುಕ್ತಾ ಇರೋ ಜೀವನ ಐತಲ್ಲ ಜೈಲೊಳಗೆ, ನಿಜವಾಗ್ಲೂ ಅದನ್ನು ಬದುಕಕ್ಕೆ ಆಗಂಗಿಲ್ಲ ರೀ. ಯಾಕಂತಂದ್ರೆ ನೀವು ಥಿಂಕ್ ಮಾಡಿರಿ, ಒಬ್ಬ ಮೇಲಿದ್ದ ವ್ಯಕ್ತಿ ಸಡನ್ಲಿ ಕೆಳಗೆ ಬಂದಾಗ ಅದನ್ನು ಫಸ್ಟ್ ಆಫ್ ಆಲ್ ಡೈಜೆಷನ್ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಯಾಕಂತಂದ್ರೆ ಹೆಂಗಿದ್ರೂ ಜೀವನ ಪೂರ್ತಿ ಚಲೋ ತಂಗ ಮೆರೆದು ತನ್ನ ಲೈಫ್ ಒಳಗೆ ಏನೂ ಕಡಿಮೆ ಇಲ್ದಿರಂಗೆ ಬೆಳೆದವನು ಒಂದು ತಪ್ಪು ಮಾಡಿಬಿಡ್ತಾನೆ. ಹೌದು, ಇಲ್ಲಂತಲ್ಲ. ಆ ತಪ್ಪಿಗೆ ಏನಂತ ದಂಡ ತರಬೇಕಲ್ಲ ಅದನ್ನು ತರ್ತಾನೆ. ಆದರೂ ಕೂಡ ಆ ವ್ಯಕ್ತಿಗೆ ಹೊರಗೆ ಬರೋಕ್ಕಾಗಂಗಿಲ್ಲ. ವಿಲ ಅಂತ ಎಷ್ಟು ಸಾಧ್ಯನೋ ಅವನಿಗೆ ಒದ್ದಾಡ್ಸೋಕೆ ಪ್ರಯತ್ನ ಪಡ್ತಾರೆ. ನಿಜವಾಗ್ಲೂ ಒಂದು ಮಾನವೀಯತೆ ಇಟ್ಕೊಳ್ರಿ. ಯಾಕಂತಂದ್ರೆ ನಮ್ಮ ರಾಜಕಾರಣಿದೊಳಗೆ ಎಷ್ಟೊಂದೆಲ್ಲ ಕೊಳ್ಳೆ ಹೊಡೆದಿದ್ದಾರೆ. ಇನ್ನೂ ಮಟನೂ ಕೂಡ ಭ್ರಷ್ಟಾಚಾರದ ನೆರಳೊಳಗೆ ನಾವು ಇನ್ನೂ ಬದುಕಾಕತ್ತೇವೆ. ಆ ಒಂದು ದುಡ್ಡಿನ ಆಮಿಷ ಓಡ್ಬಿಟ್ಟು ಅವರು ಕೂಡ ಒಬ್ಬರು ಕೈದಿಗಳ ರೀ. ಎಷ್ಟೋ ಅತ್ಯಾಚಾರ ಮಾಡಿಬಿಟ್ಟು ಇನ್ನೂ ಮಟ್ಟನೂ ಅವ್ರಿಗೆ ಯಾವುದೇ ರೀತಿ ಶಿಕ್ಷೆ ಸಿಕ್ಕಿಲ್ಲ. ಎಷ್ಟು ಐಷಾರಾಮಿಯಿಂದ ಜೀವನ ಮಾಡಾಕತ್ತಾರೆ. ಅವ್ರಿಗೆ ಯಾವುದೇ ರೀತಿ ಶಿಕ್ಷೆ ಕೊಡ್ತಾ ಇಲ್ಲ ಕಾನೂನು. ಯಾರನ್ನ ಬೇಕು ಅವ್ರ ಹತ್ರ ಏನು ಆಗಂಗಿಲ್ಲ ಅಂತ ಹೇಳಿರ್ತಾರಲ್ಲ, ಅವ್ರನ್ನ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ. ಅಷ್ಟು ತಾಕತ್ತು ಅನ್ನೋದು ಏನಾದರೂ ಇದ್ದರೆ ರಾಜಕಾರಣದಲ್ಲಿ ಎಷ್ಟು ಭ್ರಷ್ಟರಿದ್ದಾರೆ, ಎಷ್ಟು ಅಮೌಂಟ್ ತೊಗೊಂಡಿದ್ದಾರೆ. PSA ಆಗಕ್ಕೆ ಹಿಂದ್ಗಳಿಂದ ರೊಕ್ಕ ತೊಗೊಂಡು ನಿಮ್ಮನ್ನ ಲಿಸ್ಟಲ್ಲಿ ಹಾಕ್ತೀನಿ ಅಂತ ಹೇಳಿಬಿಟ್ಟು PSA ಕಡೆಯಿಂದ ಎಷ್ಟು ರೊಕ್ಕ ತೊಗೊಂಡು ಮುಳುಗಿಸ್ಕೊಂಡಾರ, ಅವ್ರನ್ನ ಹಿಡೀರಲ್ಲ, ಅವ್ರನ್ನ ನೀವು ಫಸ್ಟ್ ಜೈಲಿಗೆ ಹಾಕ್ರಿ ಜೀವನ ಪರ್ಯಂತ. ಹೌದಂತ ಹೇಳ್ತೇವೆ. ಅದನ್ನು ಬಿಟ್ಟು ಒಬ್ಬರು ನೇರವಾಗಿ ಮಾತಾಡೋರು ಅಥವಾ ನಿಮ್ಮ ತಪ್ಪನ್ನು ಮುಖಕ್ಕೆ ಹೊಡೆದಂಗೆ ಹೇಳೋರನ್ನ ತೊಗೊಂಡು ನೀವು ಅವ್ರಿಗೆ ಯಾವುದೇ ರೀತಿ ಹೊರಗೆ ಬರ್ದೇ ಇರೋ ಹಂಗೆ ಸಜಾ ಮಾಡಿಬಿಟ್ಟು ಲಾಕ್ ಮಾಡಿಬಿಟ್ಟು ಹಿಡಿಯೋದಲ್ಲ. ತಾಕತ್ತು ಅನ್ನೋದಿದ್ರೆ ಕಾನೂನಲ್ಲಿ ನಡೀತಾ ಇರೋ ಭ್ರಷ್ಟಾಚಾರನ ಫಸ್ಟ್ ಮುಚ್ಚಬೇಕು, ಆಮೇಲೆ ಸಮಾಜದಲ್ಲಿ ಕಾಪಾಡೋಕ್ಕೆ ಸಾಧ್ಯ. ಆರಕ್ಷಕರಂದ್ರೆ ಕೇವಲ ಒಂದು ಏರಿಯಾಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇಡೀ ಸರ್ಕಾರನೇ ನೋಡಬೇಕು ಎಷ್ಟು ಜನ ಭ್ರಷ್ಟಾಚಾರದೊಳಗೆ ಇದ್ದಾರೆ, ಎಷ್ಟು ಜನ ಚೂತ್ಯ ಮಾಡಾಕತ್ತಾರೆ ಜನರನ್ನ ಅಂತೇಳಿ. ಅದನ್ನು ಬಿಟ್ಟು ಒಬ್ಬನ ಕೈಯಾಗ ಆಗಂಗಿಲ್ಲ ಅಂತ ಹೇಳಿಬಿಟ್ಟು ಅವನನ್ನೇ ಟಾರ್ಗೆಟ್ ಮಾಡಿ ಅವನನ್ನು ಜೀವನ ಪರ್ಯಂತ ನರಳಿ ಸಾಯಿಸೋದಲ್ಲ. ಇದು ನಮ್ಮ ಕೈಲಾಗ್ದಿನೋನ್ ಮೇಲೆ ದರ್ಪ ತೋರಿಸೋದಂತಾರಲ್ಲ, ಅಂತಾರೆ. ಅದೇ ಹೇಳ್ತಾರಲ್ಲ, ಬಲಹೀನರ ಮೇಲೆ ಬಲವಂತರ ಹೊಡೆದ್ರೆ ಬಲವಂತರ ಮೇಲೆ ಭಗವಂತ ಹೊಡಿತಾನಂತ ಹೇಳಿ. ಅದೇ ಹೇಳ್ತಾ ಇದ್ದಾರೆ ಅಲ್ರಿ, ಪ್ರತಿಯೊಂದು ವೀಡಿಯೋದೊಳಗೂ ಹೇಳಾಕತ್ತೇನೆ, ಕಲಿಯುಗ ಅಂತ್ಯ ಆಗಿ ಬಂದೈತಿ. ನಿಜವಾಗ್ಲೂ ಅಂತ್ಯ ಆಗಿ ಬಂದೈತಿ. ಯಾಕಂತಂದ್ರೆ ಸಣ್ಣ ಮಕ್ಕಳ ಮೇಲೆ ರೇಪ್ ಆಗತೈತಿ. ಕೈಲಾಗ್ದಿರೋ ವ್ಯಕ್ತಿಗಳ ಮೇಲೆ ಇಷ್ಟಿಷ್ಟು ರೊಕ್ಕ ಕೊಡು, ನಿನ್ನ ಗೌರ್ಮೆಂಟ್ ಜಾಬ್ ಕೊಡ್ತೀನಿ ಅಂತ ಹೇಳಿ ಅಂತಾರೆ. ವರ್ಷಾನ್ಗಟ್ಲೆ ಎಷ್ಟು ವರ್ಷ ಮನೆ ಮುಖ ನೋಡಿರಲ್ಲ, ಹೆಂಡತಿ ಮಕ್ಕಳು ನೋಡಿರಲ್ಲ, ಓದ್ತಾ ಕುಂತಿರ್ತಾರೆ. ಇನ್ನೂ ಮಟನೂ ಗೌರ್ಮೆಂಟ್ ಜಾಬ್ ಅಲಾಟ್ಮೆಂಟ್ ಮಾಡಿಲ್ಲ ಅವ್ರಿಗೆ. ನಿಯತ್ತಾಗಿ ಬರೆದ್ರು ಹಿಂದೆ ರೊಕ್ಕ ತೊಗೊಂತಾರೆ ಒಳಗೆ ಹೋಗಿ ಕಾಲ್ಫಾರ್ಮ್ ಅಂತ ಹೇಳಿ. ಬೆಂಗಳೂರಲ್ಲಿ ಬಂದುಬಿಟ್ಟು ಸರ್ಟಿಫಿಕೇಟ್ ತೋರಿಸೋ ಒಂದು ನೆವದೊಳಗೆ ನೀನೆಲ್ಲ ಸೆಲೆಕ್ಟ್ ಆಗಿ ನೀನು ಇಷ್ಟು ಅಮೌಂಟ್ ಕೊಡ್ಬೇಕಂದ್ರೆ ನಿನಗೆ ಜಾಬಿಗೆ ಅಟೆಂಡ್ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಸಪೋಸ್ ಅಮೌಂಟ್ ಕೊಡಲಿಲ್ಲ ಅಂತಂದ್ರೆ ನೀನು ಒಂದು ಜಾಬಿಗೆ ಸೆಲೆಕ್ಟ್ ಇಲ್ಲ ಅಂಥೇಳಿ ಅಲ್ಲೇ
ರಿಜೆಕ್ಟ್ ಮಾಡಿಬಿಡ್ತಾರೆ. ಯಾಕಂತಂದ್ರೆ ಅಮೌಂಟ್ ಕೊಡೋಕೆ ಆಗಂಗಿಲ್ಲ. ಯಾಕಂತಂದ್ರೆ ಈಗ ಗೌರ್ಮೆಂಟ್ ಹೆಂಗೈತೆ ಗೊತ್ತೇನ, ಕಣ್ಣು ಮುಂದೆ ಅಷ್ಟು ಚಲೋ ಅಂತೇಳಿ ತೋರಿಸ್ತೈತಿ. ಹಿಂದೆ ಮಾಡೋ ನಾಟಕ ಯಾರಿಗಂದ್ರೆ ಯಾರಿಗೂ ಗೊತ್ತಿಲ್ಲ. ಸರ್ಕಾರ ಅನ್ನೋದೇ ಇಷ್ಟ ಐತಿ, ಕಣ್ಣು ಮುಂದೆ ಮಾತ್ರ ಚಲೋ. ಈಗ ನೋಡಿ ನಿಮ್ಗೆ ಹೇಳಿದ್ರೆ ನಾ ಹಿಂದೆ ಒಂದು ವಿಡಿಯೋದೊಳಗೆ ಯುವ ನಿಧಿ ಕೊಡ್ತಾರಂತ ಹೇಳಿ ಕಾಂಗ್ರೆಸ್ನವರೆಲ್ಲ ಹೇಳ್ಕೊಂಡ್ರೆ, ಯುವ ನಿಧಿ ಭಾಳ ಅಂದ್ರೆ ಎಷ್ಟು ಜನಕ್ಕೆ ಬಂದು ಮುಟ್ಟಿದ್ರಿ ಕೈಗೆ? 6 ತಿಂಗಳು, 1 ತಿಂಗಳು, 1 ವರ್ಷ ಮುಗೀತು. ಈಗ ಏನಾರ ಇನ್ಕಮ್ ಟ್ಯಾಕ್ಸಿಗೆ ಹೋಗಿ ಕೇಳಕ್ಕೆ ಹೋದ್ರೂ ನೀವು ಇಷ್ಟು ದಿನ ತೊಗೊಂಡಿರಲ್ಲ, ಅದ ನಿಮ್ಮ ಪುಣ್ಯ ಅಂಥೇಳಿ, ನಮ್ಮ ಪುಣ್ಯ ಅಂತ ಹೇಳ್ತಾರೆ. ಅಂದ್ರೆ ಒಂದು ಓಟ್ ಹಾಕಿಸ್ಕೊಮಟ್ಟ, ನಮ್ಮ ಕಡೆಯಿಂದ ಕೆಲಸ ಆಗೋ ಮಟ್ಟ ಅಷ್ಟೇ ಈ ಒಂದು ರಾಜಕೀಯ. ಅದನ್ನು ಬಿಟ್ಟು ನಮಗೆ ಬೇಕಾದ್ದು ಅವ್ರಿಗೆ ಬೇಕಾದ್ದು ಸಿಕ್ಕ ಮೇಲೆ ನಾವು ಉಪಯೋಗ ಏನದ, ಅದೇ ಹೇಳ್ತಾರಲ್ಲ, ಅವಶ್ಯಕತೆ ಮುಗಿದ ಮೇಲೆ ಯಾವನು ಕೂಡ ಹಿಂದೆ ತಿರುಗಿ ನೋಡೋಲ್ಲ, ಅಂಥ ಒಂದು ಸಮಾಜ ಇದೆ. ಸೊ ನಿಜವಾಗ್ಲೂ ಈ ಒಂದು ವಿಡಿಯೋ ಮಾಡೋ ಕಾರಣ ಇಷ್ಟ ರೀ. ತಪ್ಪು ಎಲ್ಲರ ಕಡೆಯಿಂದ ಆಗ್ತದೆ. ಆ ತಪ್ಪನ್ನು ಸರಿ ಮಾಡ್ಕೊಳ್ಳೋಕೆ, ಪ್ರಾಯಶ್ಚಿತ ಪಡ್ಕೊಳ್ಳೋಕೆ ಎಲ್ಲರಿಗೊಂದು ಅವಕಾಶ ಬೇಕು. ಟಾರ್ಗೆಟ್ ಮಾಡಿ ಮಾಡೋದಲ್ಲ. ನಿಜವಾಗ್ಲೂ ದರ್ಶನ ನೋಡಿ ಭಾಳ ಬೇಜಾರಾಯ್ತು. ಸೊ ದ್ಯಾಟ್ ಒನ್ ರೀಸನ್ ನಾನು ಈ ವಿಡಿಯೋ ಮಾಡೋಕೆ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಮಾತೇನು ಸರಿ ಐತೆ ತಪ್ಪೈತೋ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಬೇಜಾರಾತ್ರಿ ಆ ವಿಡಿಯೋ ನೋಡಿ. ಯಾಕಂತಂದ್ರೆ ಭ್ರಷ್ಟ ಅಧಿಕಾರಿಗಳು ಕಣ್ಮುಂದಿದ್ರು, ಅವ್ರಿಗೆ ಏನೂ ಆ್ಯಕ್ಷನ್ ತೊಗೊಂಗಿಲ್ಲ. ಅದೇ ಏನೂ ಆಗಂಗಿಲ್ಲಪ್ಪ ಇವ್ರ ಹತ್ರ, ಇವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಬಗ್ ಬಡಿಬೇಕಂತ ಹೇಳಿರ್ತಾರಲ್ಲ, ಅಂಥ ವ್ಯಕ್ತಿ ಮೇಲೆ ಸೇಡನ್ನು ತೀರಿಸ್ಕೊತಾರೆ. ತಾಕತ್ತು ಅನ್ನೋದೇನಾದ್ರು ಇದ್ರೆ ಭ್ರಷ್ಟಾಚಾರ ಮಾಡ್ತಿರ್ತಾರಲ್ಲ, ಲಂಚ ತಗೋತಿರ್ತಾರಲ್ಲ, ಅವ್ರನ್ನ ಫಸ್ಟ್ ಹಿಡೀರಿ. ಅವ್ರಿಗೆ ಮೊದಲು ಜೀವಾವಧಿ ಶಿಕ್ಷೆ ಕೊಡ್ರಿ. ಎಷ್ಟು ಜನ ಹಿಂದೆ ನಮ್ಮ ಕಣ್ಣು ಹಿಂದೆ ಆಗದೆ ಇರುವಂಥ ಮೋಸ ಮಾಡ್ತಿರ್ತಾರೆ, ರೊಕ್ಕ ತೋರ್ತಾರೆ ಬಡವ್ರ ಮೇಲೆ, ಭ್ರಷ್ಟಾಚಾರ ದಬ್ಬಾಳಿಕೆ ಮಾಡ್ತಿರ್ತಾರೆ, ಅವ್ರನ್ನ ಫಸ್ಟ್ ಹಿಡೀರಿ ನೀವು. ಅದು ಕಣ್ಣಿಗೆ ಕಾಣಲಾರ್ದಂಗೆ ಮುಚ್ಚಿಬಿಡ್ತಾರೆ. ಯಾಕಂತಂದ್ರೆ ಅದು ಕಣ್ಣಿಗೆ ಕಾಣೋಂಗಿಲ್ಲ. ಇವ್ರು ದೊಡ್ಡ ಸೆಲೆಬ್ರಿಟಿ, ಸೊ ಇವ್ರನ್ನ ಹಿಡಿದು ಬಿಟ್ಟರೆ ನಮಗೆ TRP ಬರ್ತೈತಿ, ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಹೇಳ್ತೈತಿ. ಅಷ್ಟೋ ಅದಿಲ್ಲ, ಹಿಂದೆ ಎಷ್ಟೆಷ್ಟೋ ಕೇಸ್ಗಳು ಮುಚ್ಚಿಗ್ಯಾವ, ಹಿಂದೆ ಎಷ್ಟೆಷ್ಟೋ ಕಳ್ತನ ಆಗಿ ಹೋಗಿದ್ದಾವೆ, ಹಿಂದೆ ಏನೆಲ್ಲ ಆಗೋಗ್ಯಾವ, ಯಾವು ತೆಗಿಲ್ಲ. ಯಾಕಂತಂದ್ರೆ ಅವು ಜಸ್ಟ್ ಅವ್ರ ಕಣ್ಣಿಗೆ ಸಿಲ್ಲಿ, ಇವ್ರು ಮಾಡಿದ್ದು ಕೂಡ ದೊಡ್ಡ ಕ್ರೈಮ್ ಆಗಿ ಕಣ್ಮುಂದೆ ನಿಂತ್ಬಿಟ್ಟೈತಿ. ಅದಕ್ಕೆ ಅವ್ರನ್ನ ಎಷ್ಟು ಸಾಧ್ಯನೋ ಅಷ್ಟು ಚಿತ್ರಹಿಂಸೆ ಕೊಡಾಕತ್ಬಿಟ್ಟಾರ. ಇದೇ ನಮ್ಮ ಸೊಸೈಟಿ.